ಇದು ನಮ್ಮ ಗಜೇಂದ್ರ ಒಂಥರ ಓಜಿ ಅನ್ಬೋದು. ಒರಿಜಿನಲ್ ಗ್ಯಾಂಗ್ಸ್ಟರ್. ಸುಮಾರು ನಮ್ಮ ಅಭಿಮನ್ಯು ಬಿಟ್ಟರೆ ನೆಕ್ಸ್ಟು ಹೈಯೆಸ್ಟ್ ಕಾರ್ಯಾಚರಣೆ ಮಾಡಿರೋದೇ ನಮ್ಮ ಗಜೇಂದ್ರ ಆನೆ. ಇದು ನಮ್ಮ ಕೇಗುಡಿ ಶಿಬಿರದಲ್ಲಿತ್ತು. ಅಲ್ಲಿಂದ ಇದನ್ನು ಹೋದ ವರ್ಷ ಇದನ್ನ ಬೂದಿ ಪಡೆದ ಕ್ಯಾಂಪ್ಗೆ ಶಿಫ್ಟ್ ಮಾಡ್ತಾರೆ. ಇದನ್ನು ಹಾಕಿದ್ದಕ್ಕೆ ಉದ್ದೇಶ ಏನಂದರೆ, ನಮ್ಮ ಶ್ರೀರಾಮ ಆನೆನ ಮಧ್ಯದಲ್ಲಿದ್ದಾಗ ಹೊಡೆದು ಸಾಯಿಸ್ತು, ಹಾಗೆ ಮಾವುತನ್ನ ಸಾಯಿಸ್ತು ಅಂದ್ಬಿಟ್ಟು ಇದನ್ನು ಅಲ್ಲಿ ಒಂಟಿಯಾಗಿ ಬಿಟ್ಟಿರ್ತಾರೆ. ಏನಕ್ಕೆ ಸಾಯಿಸ್ತು ಅಂದರೆ, ಅವತ್ತು ನಮ್ಮ ಇವರು ಮಾವುತರು ಬಂದು ಅವರು ಸ್ವಲ್ಪ ಡ್ರಿಂಕ್ಸ್ ಮಾಡಿದ್ರಂತೆ. ಆನೆನೂ ಮಧ್ಯದಲ್ಲಿತ್ತು. ಆಮೇಲೆ ಅದಕ್ಕೆ ಸರಿಯಾಗಿ ನೀರು ಕುಡಿಸಿಲ್ಲ, ಮೇವು ಹಾಕಿಲ್ಲ ಅನ್ನೋ ಕಾರಣ ಅದು ಮಧ್ಯದಲ್ಲಿದ್ದಾಗ ಕೆಲವೊಂದು ಆನೆಗಳು ಕೇಳಲ್ಲ. ಇದು ತುಂಬ ಸಾಧು ಆನೆ. ಇದು ನಮ್ಮ ಬಲರಾಮ ಎಲ್ಲ. ಅವತ್ತೊಂದು ದಿನ ಪ್ರತಿಯೊಬ್ಬರಿಗೂ ಗೊತ್ತು, 2015ರಲ್ಲಿ ಅವತ್ತು ಆ ಮಾವುತರನ್ನು ಸಾಯಿಸ್ತದೆ. ಆಮೇಲೆ ಗಜೇಂದ್ರನ ಹಿಡ್ದಿದ್ದು ಆನೆನೇ ಶ್ರೀರಾಮ ಆನೆ ಹಿಡ್ದಿತ್ತು. ಅದ್ರದ್ದೊಂದು ರೋಷ ಇರ್ತದೆ. ಕ್ಯಾಪ್ಚರ್ ಮಾಡಿದಾಗ ಹೊಡೆದಿರ್ಬೋದು, ಅದು ಮರೆಯಲ್ಲ, ನೆನಪಿರ್ತದೆ. ಆವಾಗ ಅದನ್ನು ಹೊಡೆದು ಸಾಯಿಸ್ತದೆ. ಮತ್ತೆ ಅಭಿಮನ್ಯುನ ಕಾರ್ಯಾಚರಣೆ ಕರೆಸಿ 2 ದಿನ ಹೊಟ್ಟೋಗಿರ್ತದೆ ಕಾಡೊಳಗಡೆ. ಮತ್ತೆ ಕಾರ್ಯಾಚರಣೆ ಮಾಡಿ ಇದನ್ನು ಕ್ಯಾಂಪಲ್ಲಿ ತಂದಿಟ್ಟು ದಸರಾಗೂ ಕರ್ಕೊಂಬರಲ್ಲ. ಇದು ಪಟ್ಟದ ಆನೆ ಆಗಿರ್ತದೆ. ನಮ್ಮ ಶ್ರೀಕಂಠದತ್ತ ಒಡೆಯವ್ರಿಗೆ ಫೇವ್ರೇಟ್ ಆನೆ ಅಂದರೂ ತಪ್ಪಲ್ಲ. ಅವರು ಪ್ರತಿದಿನ ದಸರಾಗೆ ಬಂದಾಗ ಇದನ್ನು ಬಂದು ಮೇವು ಕೊಟ್ಟು ಒಯ್ತಾಯಿದ್ರು ಅಂತ. ಅವ್ರು ಸತ್ತಾಗಲೂ ಕೂಡ ಈ ಆನೆ ಬಂದಿತ್ತು ಮೈಸೂರಿಗೆ. ಅದೇ ಅವ್ರು ಅದು 2013-14ರಲ್ಲಿ ತೀರ್ಕೊಂಡ ನಂತರ ಇದು 15ರಲ್ಲೇ ಲಾಸ್ಟ್ ಆಗೋಯ್ತು. ನಾವು ಅಷ್ಟೇ, ಅವಾಗೆಲ್ಲ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಬೆಳಗ್ಗೆ ಟೈಮು ಸಂಜೆ ಟೈಮು ವಾಕಿಂಗಲ್ಲೇ ಲಾಸ್ಟ್ ನೋಡಿದ್ದು ನಾವು ಗಜೇಂದ್ರನ. ಅದು ಬಿಟ್ಟರೆ ಇವತ್ತೇ ಫಸ್ಟ್ ಟೈಮು. ಸುಮಾರು 11 ವರ್ಷ ಆದಮೇಲೆ ಗಜೇಂದ್ರನ ನೋಡಿದ್ದು ನಾವು. 2 ಸತಿ ನಾವು ನಮ್ಮ ಕೇಗುಡಿ ಕ್ಯಾಂಪ್ಗೆ ಹೋಗಿದ್ವಿ. 2 ಸತಿ ಹೋದಾಗಲೂ ಸಿಕ್ಕಿಲ್ಲ. ಏನಂದರೆ ಕಾಡಿಗೆ ಮೇವು ತಿನ್ನೋಕ್ಕೆ ಬಿಟ್ಟಿರ್ತಾರೆ. ಇವತ್ತು ನೋಡಿ ನಮಗೂ ಖುಷಿ ಆಯಿತು. ಇದೊಂಥರ ಸೋಷಿಯಲ್ ಮೀಡ್ಯಾದ ಒಂದು ಅಲೆ ಅಂತ ಕರಿಬೋದು. ಏನಕ್ಕಂದರೆ ಲಕ್ಷಾಂತರ ಜನಕ್ಕೆ ಒಂದು ಆಸೆ ಇತ್ತು. ಒಂಟಿಯಾಗಿತ್ತು ಆನೆ, ಅದು ಬೂದಿ ಪಡಗದಲ್ಲಿ. ಅಲ್ಲಿ ಸರಿಯಾಗಿ ಫುಡ್ ಇಲ್ಲ, ಹಾಗೆ ನೀರು ವ್ಯವಸ್ಥೆ ಇಲ್ಲ ಅಂತ. ಆದರೆ ಮಾವುತರುಗಳು ಅಲ್ಲಿ ಅಧಿಕಾರಿಗಳು ಚೆನ್ನಾಗೇ ನೋಡ್ಕೋತಾ ಇದ್ರು. ಅಷ್ಟು ಸಮಸ್ಯೆ ಇದ್ರೂ ಯಾವುದೇ ಕುಂದು ಕೊರತೆ ಇಲ್ಲದೆ ಆನೆನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು ಅವರು 1-1.5 ವರ್ಷದಿಂದ. ಇವತ್ತು ಈ ಸೋಷಿಯಲ್ ಮೀಡಿಯಾ ಆಮೇಲೆ ಆನೆ ಪ್ರೇಮಿಗಳು ಏನಿದ್ದಾರೆ, ಇದೊಂದು ಮೀಡಿಯಾ ಎಷ್ಟು ಪವರ್ ಇದೆ ಅಂತ ಇವತ್ತು ಒಂದು ಉದಾಹರಣೆ ಅನ್ಬೋದು. ಕರ್ನಾಟಕದಲ್ಲೇ ಒಂದು ಆನೆನ ಒಂದು ಕ್ಯಾಂಪ್ಗೆ ಶಿಫ್ಟ್ ಮಾಡೋಷ್ಟು ಬೆಳೆದಿದೆ ಸೋಷಿಯಲ್ ಮೀಡಿಯಾ. ಖುಷಿ ವಿಚಾರ ಅನ್ಬೋದು. ಇನ್ನು ನಾವು ಕೂಡ ಈಗ ಮತ್ತಿಗೂಡು ಕ್ಯಾಂಪ್ಗೆ ನಾಳೆ ಇಲ್ಲ ನಾಳಿದ್ದು ಹೋಗಿ ನೋಡಬೇಕು. ನಮ್ಮ ಗಜೇಂದ್ರನ, ಓಜಿ ಒರಿಜಿನಲ್ ಗ್ಯಾಂಗ್ಸ್ಟರ್ನ ನೋಡಿ ಖುಷಿ ಪಡಬೇಕು. ಇವತ್ತು ಜಸ್ಟ್ ಲಾರಿಲಿ ಹೋಯ್ತಾಯಿತ್ತು, ಅದ್ರ ಹಿಂದೆ ಒಂದು 4-5 ಕಿಲೋಮೀಟ್ರ್ ಹೋಗಿ ನೋಡಿದ್ವಿ. ಒಂಥರ ಖುಷಿ ಅನ್ಬೋದು. ಅದಕ್ಕೂ ಆನೆಗೂ ಖುಷಿ. ಒಂಥರ ಹಳೆಯ ಕ್ಯಾಂಪು, ಸುಮಾರು ವರ್ಷ ಆದಮೇಲೆ ಅದಕ್ಕೂ ನೆನಪಿರುತ್ತೆ. ಅಭಿಮನ್ಯು ನೋಡ್ತದೆ. ಅಭಿಮನ್ಯು ಮತ್ತು ಇವಾಗ ಗಜೇಂದ್ರನ ಒಟ್ಟಿಗೆ ನೋಡೋದು ಇನ್ನೂ ಒಂಥರ ಖುಷಿ ಅನ್ಬೋದು. ನೋಡೋಣ, ಇನ್ನೊಂದು 2-3 ದಿನದಲ್ಲಿ ನಾನು ಕ್ಯಾಂಪ್ಗೆ ಹೋಗಿ ವೀಡಿಯೋ ಮಾಡಬೇಕಲ್ಲಿ. ಒಟ್ಟಿಗೆ ಹೋಗೋಣ, ಬನ್ನಿ ನೋಡೋಣ. ಇಷ್ಟು ಗಜೇಂದ್ರನ ವಿಚಾರ. ಒಂಥರ ಖುಷಿ ವಿಚಾರ ಅನ್ಬೋದು ಇವತ್ತು ಆನೆ ಪ್ರೇಮಿಗಳಿಗೆ.